ಡಬಲ್ ಫೀಲ್ಡಲ್ಲಿ ಅವತ್ತೇ ಬೂತಿಗೆ ಕೊಟ್ಟವ್ರೇನೋ, ಸುರೇಶ್ ಬಾಬು ಅಲ್ಲೇ ಓಟ್ ಹಾಕ್ಸ್ಕೊಂಡು ಎಣಿಸ್ಕೊಂಡು ಮತ್ತೆ ರಿನ್ಯೂವಲ್ ಮಾಡ್ಕೊಂಡ್ಬಿಡ್ತಾರೇನೋ 5 ವರ್ಷ MLA ಗಿರಿ ಅನ್ನಂಗೆ ಎಲ್ಲ ಆಡಿದ್ದು ಎಲ್ಲ ನೀವೆಲ್ಲ ಕಣ್ಣಾರೆ ನೋಡಿದ್ರು. ಆದರೆ ನಾವು ಎಲ್ಲ ಕಡೆ ಗೊಂದಲಕ್ಕೆ ಬಿಟ್ಟು ಅವ್ರ ತೀರ್ಮಾನ 6 ದಿನ 4-5 ದಿನ ಇದ್ದಂಗೆ ಅಷ್ಟೇ ಇನ್ವಿಟೇಷನ್ ಆಗಿತ್ತು. ಮೊದಲೇ ಇದೇನಾರ ಇನ್ನೊಂದು ಸ್ವಲ್ಪ ಮೊದಲೇ ತೀರ್ಮಾನ ತಗೊಂಡು ಡೇಟ್ ಕನ್ಫರ್ಮ್ ಅದೇನೇ ನಾವು ಮಾಡ್ತೀವಿ ಇನ್ನಂಗೆ ಅಷ್ಟೇ ಅವ್ರು ಯಾರು ಬರ್ತಾರೋ ಬಿಡ್ತಾರೋ ನಾವು ದಾರ್ಶನಿಕರ ಫೋಟೋ ಇಟ್ಕೊಂಡು ಹೊಡ್ತೀವಿ ಇನ್ನಂಗೆ ಹೊರಟಿದ್ರೆ ಈ ಕಾರ್ಯಕ್ರಮ ಇನ್ನೂ ಅದ್ದೂರಿಯಾಗಿ ನಡೀತಿತ್ತು. ನಾವು ನಾನು ಅವ್ರನ್ನ ಕರೀಲಿಲ್ವೆಂಗೋ ಇವ್ರನ್ನ ಕರೀಲಿಲ್ವೆಂಗೋ ಏನೋ ಅನ್ನೋಂಥದ್ದಿತ್ತು. ಇವತ್ತು ಸರ್ಕಾರದಿಂದ ತಾವು ಮಾಡಿದ್ರ, ಸರ್ಕಾರದಿಂದಲೂ ನೀವು ಮುಂದೆ ನಿಮ್ಮ ನೇತೃತ್ವದಲ್ಲಿ ಮಾಡಬೇಕು. ಹಂಗೂ ಮಾಡಲಿಲ್ಲ, ಇನ್ನು ಯಾರೋ ಬಂದು ಏನಾರ ಬರಬಾರ್ದು, ನನ್ನ ಬಾಯಲ್ಲಿ ಅದು ಯಾರು ಬರಬಾರ್ದು. ನೀವೇ ಎಲ್ಲ ಸಮಾಜದವ್ರನ್ನು ಒಟ್ಟಿಗೆ ತಗೊಂಡೋದ್ರಿಂದ ನೀವೇ ಇರಬೇಕು, ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ. ಆದರೆ ಅಂಥದ್ದು ಏನಾರು ಬಿಡ್ತಾರೆ ಅಂದರೆ ನಾವು ಸಂಘ ಸಂಸ್ಥೆನೇ ಸೇರ್ಕೊಂಡು ನಾವು ಒಂದೇ ಸರಿ ಮಾಡೋ ಅಂಥದ್ದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಮುಂದಿನ ದಿನದಲ್ಲಿ ಎಲ್ಲ ಸಮಾಜದವರು ಸೇರಿ ನಾವು ಒಟ್ಟಿಗೆ ಜಾತ್ರೆ ಥರ ಮಾಡೋ ಅಂಥದ್ದನ್ನ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ನಿಜಕ್ಕೂ ಕೂಡ ಹೇಳ್ತಿದ್ರೆ ಎಲ್ಲರೂ ನಿಜ, ಅದು ಕೂಡ ಎಲ್ಲ ಸಮಾಜನ ಕತ್ತರಿಸಿ ಅಂತ ಕಾಲದಲ್ಲಿ ಎಲ್ಲರನ್ನು ಸೇರಿಸಿ ಸೂಜಿ ಥರ ಹೊಲಿದು ಮಾಡಿದ್ದಾರೆ ಸುರೇಶ್ ಬಾಬು ಅಂತೇಳಿ ಸಿದ್ಧಗಂಗೆ ಶ್ರೀಗಳು ಹೇಳ್ತಿದ್ರು. ಹಾಗೆಯೇ ಅನೇಕ ಜನ ಎಲ್ಲ ಸ್ವಾಮೀಜಿಗಳು, ರಾಜಕಾರಣಿಗಳು, ಸಾಹಿತಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮ ದೇಶಕ್ಕೆ ರಾಜ್ಯಕ್ಕೆ ಮಾದರಿ ಆಗಬೇಕು ಅನ್ನೋಂಥದ್ದನ್ನ ಎಲ್ಲ ಹೇಳಿದ್ದಾರೆ. ಮತ್ತು ಎಲ್ಲರಿಗೂ ಕೂಡ ಅದೇ ಭಾವನೆ ಇತ್ತು. ಇವತ್ತು ಅನೇಕ ಜನ ಎಷ್ಟು ಅಧಿಕಾರಿಗಳು ಶ್ರಮ ಪಟ್ಟಿದ್ದಾರೆ, ಸಮಾಜ ಮುಖಂಡರುಗಳು ಶ್ರಮ ಪಟ್ಟಿದ್ದಾರೆ, MLAರು ಅನೇಕ ದಿನ ಎಷ್ಟೆಲ್ಲ ಒತ್ತಡಗಳ ಮಧ್ಯೆ ಕೆಲಸ ಮಾಡಿದ್ದಾರೆ. ಹೌದು, ಈ ಜಯಂತಿ ಮಾಡೋದು ಒಂದರಿಂದಲೇ ಅವ್ರ ಶ್ರಮ ಎಲ್ಲ ಹಾಕಿ ಅಭಿವೃದ್ಧಿ ಕೆಲಸ ಏನು ನಿಲ್ಲಿಸಿಲ್ಲ. ಅದು ಮಾಡಿ ಇದು ಮಾಡಿ ಹೌದು ಮಾಡಿರೋದು ಹೇಳ್ರಪ್ಪ. ಚಂಬಸಣ್ಣ ನೇರವಾಗಿ ನಮ್ಮ ಸುರೇಶ್ ಬಾಬು ಇಷ್ಟು ವರ್ಷ ಆಗಲಿದ್ನ ಅಂಬೇಡ್ಕರ್ ಪ್ರತಿಮೆನ ತಾಲೂಕು ಆಫೀಸ್ ಮುಂದೆ ಮಾಡಿದರೆ ಜಗಜೀವನ್ ಒಂದು ಮಾಡಲಿದ್ರು ದೊಡ್ಡ ಮನುಷ್ಯ ಆಗೋಗ್ಬಿಡ ಚಂಬಸಣ್ಣ. ಯಾವತ್ತೂ ಕೂಡ ಯಾರೇ ರಾಜಕಾರಣಿ ಆಗಲಿ, ಯಾರಾಗಿರಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಯಾರಾಗಲಿ ಮಾಡಿದ್ದನ್ನ ಹೇಳ್ಬೇಕು. ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪನ್ನ ಹೇಳುವಾಗ ಏನು ಮಾಡಿದ್ರೆ ಅದನ್ನ ಹೇಳ್ಬೇಕಾಗುತ್ತೆ. ಹಂಗಾಗಿ ನಾವೇನು ಅಂಬೇಡ್ಕರ್ ಜಯಂತಿ ಮಾಡೋ ದಿನ ಇಲ್ಲೊಂದು ಪ್ರತಿಭೆ ಮಾಡಿ ಅಂತ ಅಲ್ಲಿ ಸಭೆಯಲ್ಲಿ ಹೇಳಿದಾಗ ತಕ್ಷಣ ಜಾಗೃತರಾಗಿ ಮಾಡಿದ್ದಾರೆ. ಈಗ ಹೇಳ್ತಿರೋ ಅದೇ ಎಲ್ಲರದ್ದು ಪ್ರತಿಭೆನ ಮಾಡ್ತೀವಿ ಅಂತೇಳಿ ಮಾಡ್ತಾರೆ. ಅಂತಂತವಾಗೆಲ್ಲ ಇವತ್ತು ಶುರುವಾದಾಗ ನಾವೆಲ್ಲರೂ ಒಂದು ಕಡೆ ಸೇರಿ ಎಲ್ಲ ಸಮಾಜದವರು ಸಂಭ್ರಮದಿಂದ ಆ ಕಾರ್ಯಕ್ರಮ ಮಾಡುವಾಗ ಒಬ್ರಿಗೊಬ್ರು ಬೆರೆತು ನಮಗೆಲ್ಲ ಎಷ್ಟು ಸಂತೋಷ ಆಗೈತೆ, ಪ್ರೀತಿ ಆಗೈತೆ ಅನ್ನೋದು ನಮಗೆ ಗೊತ್ತು. ಎಲ್ಲ ಒಂದು ಕಡೆ ನಾವು ಹುಡುಗರಲ್ಲಿ ಅಂಬೇಡ್ಕರ್ ಜಯಂತಿ ಮಾಡ್ತಿದ್ದು, ನಂತರ ನಾವು ದೇವರಾಜ ಜಯಂತಿ ಮಾಡ್ತಿದ್ದು, ನಮ್ಮನ್ನೆಲ್ಲ ಬರೀ ವಾಲ್ಮೀಕಿ ಜಯಂತಿಗೆ ತಂದು ನಿಲ್ಲಿಸಿದ್ರು. ಮತ್ತೆ ಎಲ್ಲ ಸಮಾಜದವರ ಜೊತೆ ಸೇರಿ ಎಲ್ಲ ಜಯಂತಿನೂ ಒಟ್ಟಿಗೆ ಮಾಡುವಂತ ಅವಕಾಶ ಮತ್ತು ಎಲ್ಲ ಜೊತೆಯಲ್ಲಿ ಸೇರುವಾಗ ಸಮಾಜನ ಜಾತಿನ ಮನೇಲಿ ಇಟ್ಕೊಂಡು ಎದೆಯಲ್ಲಿ ಪ್ರೀತಿ ಇಟ್ಕೊಂಡು ಇಡೀ ಸಮಾಜದವ್ರು ಒಂದ್ ಕಡೆ ಎಲ್ಲರೂ ಸೇರಿ ಹೊಂಟಿರುವಾಗ ನೀವೆಲ್ಲ ಒಂದ್ ಕಡೆ ಇಂಥವ್ರು ಇದೇ ಇರ್ತಾರೆ, ತಗೊಳ್ಳೋರು, ಟೀಕೆ ಮಾಡೋರು, ಅವರು ಇವರು ಸಕ್ಸಸ್ ಆತ ಬಿಡ್ತಾ ಅಂತೇಳಿ ಯಾರೋ ಒಬ್ರು ಎಲ್ಲ ಕುತ್ಕೊಂಡು ಹೇಳೋದಲ್ಲ. ಜನರು ಜಾತ್ರೆ ಆದಾಗಿದ್ದು ಜನರೇ ಸಂಭ್ರಮಿಸಿ ಮಾಡಿದಾಗ ಯಾರು ಯಾವ ಮಾಧ್ಯಮದಲ್ಲಿ ಹೇಳಿದ್ರು ಇದು ಸಕ್ಸಸ್ ಆಗ್ಲಿಲ್ವಾ ಇದ ಅಂತ ಇವೆಲ್ಲ ಟೀಕೆಗಳು ಕೂವಗಳಿಗೆ ಯಾರು ಬೆಲೆ ಕೊಡಲ್ಲ. ಜನನಾಯಕ ಆದನೆ ಯಾವತ್ತು ಜನರ ಮಧ್ಯದಲ್ಲಿ ಇರ್ತಾರೆ. ಎಲ್ಲೋ ಒಂಥರ ಗ್ರಾಸ್ರೂಟ್ ಲೆವೆಲ್ ರಾಜಕಾರಣ ಮಾಡ್ಕೊಂಡು ಬಂದವರು ಜನನಾಯಕರಾಗಿರ್ತಾರೆ. ಎಲ್ಲಿ ಡಯಸ್ ರಾಜಕಾರಣ ಇರುತ್ತೆ, ಎಲ್ಲಿ ಮಾಧ್ಯಮ ಮತ್ತೆ ಇದ್ರ ಮಧ್ಯದಲ್ಲೇ ಇರ್ತಾರೆ, ಅವರೆಲ್ಲೋ ಒಂದ್ ಕಡೆ ಜನರಿಂದ ದೂರ ಇರ್ತಾರೆ. ಅಂತವ್ರು ಇವೆಲ್ಲ ಮಾಡ್ತಾರೆ. ಯಾವಾಗಲೂ ಜನರ ಜೊತೆ ಇರೋನು ಜನನಾಯಕ ಆಗ್ತಾನೆ. ಜನಪ್ರತಿನಿಧಿ ಜೊತೆಗೆ ಜನನಾಯಕ ಆದ ಮಾತ್ರ ಜನರ ಮನಸ್ಸಲ್ಲಿ ಉಳಿಯೋಕೆ ಸಾಧ್ಯ. ಹಂಗಾಗಿ ಈ ಕಾರ್ಯಕ್ರಮ ಮಾಡಿ ಎಲ್ಲ ಸಮಾಜದವರ ಮನಸ್ಸನ್ನ ಸುರೇಶ್ ಬಾಬು ಮತ್ತು ಅಧಿಕಾರಿಗಳು, ಸುರೇಶ್ ಬಾಬು MLA ಜೊತೆಗೆ ಅಷ್ಟೇ ಅಧಿಕಾರಿಗಳು ಅವರಿಗೆ ಕೈ ಜೋಡಿಸಿದ್ದಾರೆ. ಹಂಗಾಗಿ ಈ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ಹಿಂಗೆ ಮುಂದುವರ್ಕೊಂಡು ಹೋಗ್ಲಿ. ಎಲ್ಲ ಸಮುದಾಯದಕ್ಕೂ ಇದೇ ಅಭಿಪ್ರಾಯ ಇರುತ್ತೆ ಅಂತೇಳಿ ಭಾವಿಸಿದ್ದೀನಿ. ಮತ್ತೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಅವನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿನದಲ್ಲಿ ಡೇಟು ಹೆಂಗ್ ಒಂದ್ಸರಿ ಈಗ ಸಿದ್ದರಾಮ ಜಯಂತಿ ಮಾಡಿದ್ರೆ 2ನೇ ತಾರೀಕು ಹಿಂಗ್ ಮಾಡ್ತಾರೆ ಅನ್ನಂಗೈತ. ಹಂಗೆ ಎಲ್ಲ ಜನಾಂಗದವ್ರದ್ದು ದಾರ್ಶನಿಕರ ಜಯಂತಿನ ಆಗ ಇದರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನ ನವೆಂಬರ್ 26ನೇ ತಾರೀಕು ಮಾಡ್ತೀವಿ ಅನ್ನೋದು ಒಂದು ಕನ್ಫರ್ಮ್ ಡೇಟ್ ಆಗೋದ್ರಿಂದ ಎಲ್ಲರೂ ಇಡೀ ತಾಲೂಕಿನ ತಾಲೂಕಿಗೆ ಒಂದ್ಸರಿ ಬಂದು ಎಲ್ಲ ಸಮುದಾಯದವರು ಜಾತ್ರೆ ತರ ಮಾಡ್ಕೊಂಡು ಹೋಗಂಗೆ ಇದಾಗ್ಲಿ ಅಂತೇಳಿ ಆಶಿಸಿ, ಮತ್ತೆ ಈಗ ಏನು ಮಾಡಿದರೆ ಆ ಎಲ್ಲ ಅಧಿಕಾರಿಗಳು ಇಂಥವ್ರ ಕಾಲದಲ್ಲಿ ಹಿಂಗಿತ್ತು ಅನ್ನೋದನ್ನು ಅವ್ರಿಗೂ ಕೂಡ ಒಂದು ಆಗುತ್ತೆ. ಇಂಥ ತಹಸೀಲ್ದಾರ್ ಪುರಂದರ್ ಇದ್ರಪ್ಪ,
ಇಂಥರಿದ್ರು ಇಂಥರ ಕಾಲದಲ್ಲಿ ಇದು ಆಯ್ತು ಮಾಡಿದ್ರು ಅನ್ನೋದು ನಮ್ಮೆಲ್ಲರ ಮನಸ್ಸಲ್ಲಿ ಉಳಿತಾರೆ ಅಂತೇಳಿ ಹೇಳಿ ಎಲ್ಲ ಸಮುದಾಯದ ಅಧ್ಯಕ್ಷರುಗಳಿಗೆ MLA ಮತ್ತೆ ಎಲ್ಲ ಅಧಿಕಾರಿಗಳಿಗೆ ಒಂದನೇ ಅಭಿನಂದನೆಯನ್ನ ಎಲ್ಲ ಸಮಾಜದ ಪರವಾಗಿ ಸಲ್ಲಿಸಿ ಮತ್ತೆ ಏನು ವಿಶೇಷವಾಗಿದೆ ರಾಜ್ಯಕ್ಕೆ ಹಾಕ್ಕೊಟ್ಟಿದ್ದಾರೆ ಅದು ಮುಂದಿನ ದಿನದಲ್ಲಿ ಎಲ್ಲ ತಾಲೂಕಲ್ಲೂ ರಾಜ್ಯದಲ್ಲೂ ಮಾಡಲೇಬೇಕಾಗುತ್ತೆ. ಹಂಗಾಗಿ ಸಮುದಾಯಗಳು ನೋಡ್ತಿರ್ತಾರೆ, ಗಮನಿಸ್ತಿರ್ತಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಇವ್ರು ಯಾರು ಏನು